ಇವತ್ತು ಬೆಳಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಒಂದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅನ್ನು ಮಾಡಿತ್ತು ಪೊಲಿಟಿಕಲ್ಗೆ ಸಂಬಂಧಪಟ್ಟಂತೆ. ಅದು ಶಿವಮೊಗ್ಗದಲ್ಲಿ ಈಶ್ವರಪ್ಪ ಅವರು ಬಂಡೆ ಎದ್ದಿದ್ದಾರೆ. ಅವರನ್ನು ಸಮಾಧಾನ ಪಡಿಸೋದಕ್ಕೆ ಅಮಿತ್ ಶಾ ಅವರು ಖುದ್ದು ಕರೆ ಮಾಡಿ ನಾಳೆ ದೆಹಲಿಗೆ ಬರುವಂತೆ ಬುಲಾವ್ ಕೊಟ್ಟಿದ್ರು ಅನ್ನುವ ಎಕ್ಸ್ಕ್ಲೂಸಿವ್ ಸುದ್ದಿ ಅದು. ಈಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೆಬಲ್ ನಾಯಕ ಈಶ್ವರಪ್ಪಗೆ ಬುಲಾವ್ ಕೊಟ್ಟಿರುವಂಥ ಅಮಿತ್ ಶಾ ಅವರು ನಾಳೆಯೇ ದೆಹಲಿಗೆ ತೆರಳುತ್ತೀನಿ ಅಂತ ಮಾಜಿ ಸಚಿವ ಕೆ.ಎಸ್. ಈಶ್ವರಪ್ಪ ಅವರು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗ್ಗೆ ಅಮಿತ್ ಶಾ ಅವರು ಕರೆ ಮಾಡಿದ್ರು, ದೆಹಲಿಗೆ ಬರೋದಕ್ಕೆ ಹೇಳಿದ್ದಾರೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಆದರೆ ಸ್ಪರ್ಧೆಯಿಂದ ಹಿಂದೆ ಮಾತ್ರ ಸರಿಯೋದಿಲ್ಲ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ರೆ ಚುನಾವಣೆಯಿಂದ ಸ್ಪರ್ಧೆ ಮಾಡೋದಿಲ್ಲ, ಹಿಂದೆ ಸರಿತೀನಿ. ಶಿವಮೊಗ್ಗದಲ್ಲಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಈಶ್ವರಪ್ಪ ಅವರು ಈಗ ಚುನಾವಣೆಯಿಂದ ಹಿಂದೆ ಸರಿಯೋಲ್ಲ, ಸರಿಬೇಕು ಅಂದರೆ ರಾಜ್ಯಾಧ್ಯಕ್ಷರನ್ನ ಬದಲು ಮಾಡಿ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕೇಳಿ. ಮತ್ತೆಲ್ಲ ನಮ್ಮ ಕಾರ್ಯಕರ್ತರು, ರಾಜ್ಯದಲ್ಲಿರುವಂಥ ಕಾರ್ಯಕರ್ತರು, ಅನೇಕ ಪರಿವಾರದ ಪ್ರಮುಖರು, ಹಿಂದೂ ಸಂಘಟನೆ ಪ್ರಮುಖರು ಇಡೀ ಜಿಲ್ಲೆಯಲ್ಲಿ ನನ್ನ ಜೊತೆ ನಿಂತಿದ್ದಾರೆ. ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಾರೆ. ಈಶ್ವರಪ್ಪ ಅವ್ರಿಗೆ ಅನ್ಯಾಯ ಆಗಿದೆ, ಅದ್ರ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ಆ ಒಂದು ಭಾವನೆ ಎಲ್ರಿಗೂ ಇರೋದ್ರಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಸಂಪೂರ್ಣ ಮಾತಾಡೋಣ ಅಂತ ಹೇಳಿದ್ದಾರೆ. ನಾಳೆ ನಾನು ಹೋಗಿ ನಾಳೆ ರಾತ್ರಿ ಅಮಿತ್ ಶಾ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡೋದಿದೆ. ಈಗ 100ಕ್ಕೆ 100 ನಾನು ಗೆಲ್ತೇನೆ. ಗೆದ್ದು ಪಕ್ಷವನ್ನು ಶುದ್ಧೀಕರಣ ಮಾಡೋದಕ್ಕೂ ಯಾವ ಉದ್ದೇಶದಿಂದ ನಾನು ಚುನಾವಣೆಯಲ್ಲಿ ನಿಲ್ಲಕೊಟ್ಟಿದ್ದೀನೋ ಅದೆಲ್ಲೂ ಅನುಕೂಲ ಆಗುತ್ತೆ, ನಂಗೆ ಸಹಕಾರ ಕೊಡಿ ಅಂತ ಕೇಳಿದೆ. ಮತ್ತೆ ಹೇಳಿದ್ರು ಅವರು, ನಿಮ್ಮ ಮಗನ ಭವಿಷ್ಯವನ್ನು ನಾವು ನೋಡಬೇಕಾಗುತ್ತೆ ಅಂತ ಮಾತನ್ನು ಹೇಳಿದ್ರು. ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಲಿಕ್ಕೆ ದೇವೇಗೌಡರು ಕಾರಣ. ಮೊದಲು ಯದುವೀರ್ ಅವರ ಹೆಸರೇ ಇರಲಿಲ್ಲ. ಯದುವೀರ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಪ್ರಸ್ತಾಪವನ್ನ ಮುಂದಿಟ್ಟಿದ್ದೆ ದೇವೇಗೌಡರು ಅನ್ನೋ ಒಕ್ಕಲಿಗ ಬಾಂಬ್ ಅನ್ನ ಸಿಡಿಸಿದ್ದಾರೆ ಕಾಂಗ್ರೆಸ್ನ ನಾಯಕರು. ಪ್ರತಾಪ್ ಸಿಂಹ ಒಕ್ಕಲಿಗ ಅನ್ನೋ ಕಾರಣಕ್ಕೆ ಅವರು ಬೆಳಿಬಾರದು ಅನ್ನೋ ಕಾರಣಕ್ಕೆ ಅವರ ಬದಲಿಗೆ ಯದುವೀರ್ ಅವರಿಗೆ ಟಿಕೆಟ್ ನೀಡಲಾಗಿದೆ ಅಂತ ಹೇಳಿ ಸಚಿವ ಕೆ ವೆಂಕಟೇಶ್ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೈತಪ್ಪಿದ್ದೇ ದೇವೇಗೌಡರಿಂದ ಅನ್ನೋ ಗಂಭೀರ ಆರೋಪ ಮಾಡಿದ್ದಾರೆ. ಅವರು ಯದುವೀರ್ ಹೆಸರೇ ಇರಲಿಲ್ಲ, ಕ್ಯಾಂಡಿಡೇಟ್ ಆಗ್ತಾ ಇದ್ದು ಯದುವೀರ್ ಹೆಸರು ನೀವೇನಾದ್ರು ಕೇಳಿದ್ರ? ಮೊದಲು ನೀವು ಯಾರು ಯದುವೀರಲ್ಲಿ ಅಭ್ಯರ್ಥಿ ಆಯ್ತಾ ನೀವು ಯಾರು ಕೇಳಿದ್ರೆ? ನೀವು ಯಾರು ಕೇಳಿದ್ರಿ? ನಮಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ಯದುವೀರ್ ಹೆಸರು ಬಂತು. ನಾವು ಅಲ್ಲಿ ಇರ್ತಕ್ಕಂಥ ಅವ್ರಿಗೆ ಆತ್ಮೀಯರಾಗಿರ್ತಕ್ಕಂಥ ಯಾರಿಗೆ ನಮ್ಮ ದೇವೇಗೌಡರ ಕುಟುಂಬದಲ್ಲಿ ಆತ್ಮೀಯರಾಗಿರ್ತಕ್ಕಂಥವ್ರನ್ನ ಕೇಳಿ ಏನು ಇದಕ್ಕಿದ್ದಂಗೆ ಯದುವೀರಿನ ಹೆಸರು ಬರ್ತಾ ಇದೆಯಂತಲ್ಲಪ್ಪ. ಅಯ್ಯೋ, ನಮ್ಮ ದೇವೇಗೌಡರು ಇದನ್ನು ಮಾಡ್ತಾಯಿದ್ರು ಕಾರಣ ಅವ್ರು ದೇವೇಗೌಡರು ಯದುವೀರನ್ನು ನಿಲ್ಲಿಸ್ತಾ ಇದ್ದಾರೆ ಅಂಥೇಳಿ ಪ್ರತಾಪ್ ಸಿಂಹನ ಟಿಕೆಟ್ ತಪ್ಪಿಸಿ ಯದುವೀರನ್ನು ನಿಲ್ಲಿಸೋಕ್ಕೆ ದೇವೇಗೌಡರು ಕಾರಣ. ಪ್ರತಾಪ್ ಸಿಂಹ ಪಾಪ ನಮ್ಮ ಸಮಾಜದವನೇ ಆಗಿದ್ದ, ಅವನಿಗೂ ಟಿಕೆಟ್ ತಪ್ಪಿಸಿದ್ರು ದೇವೇಗೌಡರು. ಯಾಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಯದುವೀರನ ವಂಶಸ್ಥರು, ಹಿಂದಿನ ವಂಶಸ್ಥರು ಇದ್ದಾರಲ್ಲ, ಅವರೆಲ್ಲ KRS ಕಟ್ಬಿಟ್ಟು ಮಂಡ್ಯಕ್ಕೆ ಭಾಳ ಸಹಾಯ ಮಾಡಿದ್ದಾರೆ. ನೀರಾವರಿ ಆಗಿ ಆ ಜನರು ಮಹಾರಾಜರಲ್ಲಿ ಭಾಳ ನೆನೆಸ್ಕೋತಾರೆ. ಚುನಾವಣಾ ಪ್ರಚಾರಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಕುಮಾರಸ್ವಾಮಿನ ಗೆಲ್ಲಿಸ್ಬೇಕು, ಇದ್ರ ಮುಖಾಂತರ ಅವ್ರ ಸ್ವಾರ್ಥಕ್ಕೋಸ್ಕರ ಯದುವೀರು ನಿಲ್ಲಿಸಿರೋದಿಲ್ಲ. ಅವರು ಅರ್ಥ ಆಯ್ತಾ ನಿಮಗೆ? ದೇವೇಗೌಡ ಇದೊಂದು ಸ್ವಾರ್ಥ. ಯದುವೀರು ನಿಲ್ಲಿಸಿರೋದು ಏನು ಇವ್ರನ್ನ ಗೆಲ್ಲಿಸ್ಬೇಕು ಅಂತಲ್ಲ. ಯದುವೀರು ನಿಲ್ಲಿಸಿರೋ ದೇವೇಗೌಡರು ಅವ್ರ ಸ್ವಾರ್ಥನ ಸಾಧಿಸ್ಕೊಳ್ಳೋಕೆ ಮಾತ್ರ ಅದು ನಿಲ್ಲಿಸಿದ್ರು.